ಅಯ್ಯೋ ಹೋಗಮಿ, ಅದು ಯಾವ ಕೊರೋನಾನೋ ಏನೋ, ಯಾವ ಕಾಲದಲ್ಲಿ ಹಿಂಗೆ ಆಗಿರಲಿಲ್ಲ ಕಣ ಅದ್ರ ಬಾಯಿ ಮಣ್ಣಾಕ. ಹ್ಞೂ ಕಣಕ, ಕರೋನಾ ಅಂತ ನಂಗಂತೂ ಸಿಬ್ಬಿ ಹಿಡ್ದಾಗದೆ. ನಿಜವಾಗ್ಲೂ ಮಕ್ಕಳ ರೂಢಿ ತಡೆಕಾಯ್ತಿಲ್ಲ ಇಲ್ಲಿ ನಾನು. ಹ್ಞೂ ಕಚನಿ, ಅಯ್ಯೋ ಐಕ್ಲೆಲ್ಲ ಹೋಗಿ ಕೆರತಮ್ಮ ಹೋಗಿ ಹೋಗಿ ಕೂತ್ಕತ್ತವಂತ. ಆ ಕಾವಲಿಲ್ ಬೇರೆ ನೀರು ಬಿಟ್ಟಿದಾರಂತ, ಅದು ಬೇರೆ ನಂಗೆ ಜೀವ ಪುಕ್ಕು ಪುಕ್ಕು ಅಂತದಕ್ಕವ. ಹ್ಞೂ ಕಣಕ, ಕಾವಲಿ ಗೀವಲಿಲಿ ಮೀಜ ಅಂತ ಹೊಡೆಯಕ್ಕೆ ಹೋಗ್ಬಿಟ್ಟು ಈ ವೈಕ ಬಿದ್ದು ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ಯಾರಕ್ಕ ನೋಡ್ಕೊಳ್ಳೋದು ನಮ್ಮನ್ನ. ಹ್ಞೂ ಕಚನಿ, ನಮಗೂ ಸಾಕಾಗೋಗ್ರೆ. ಏನು ಮಾಡೋದು, ಮಕ್ಕಳ ರೂಢಿ ತಡೆಕಾಯ್ತಿಲ್ಲ. ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕತ್ತೀನಿ, ಮೊದಲು ಸ್ಕೂಲ್ ಓಪನ್ ಮಾಡಿಸಿ. ಯಾಕಂದ್ರೆ ನಮಗೂ ನೋಡ್ಕೊಳಕ್ಕೆ ಆಯ್ತಿಲ್ಲ. ಏನು ಮಾಡೋದು? ಹ್ಞೂ ಕಣಕ, ನಾವು ಬಡವರು ಬಗ್ರು, ನಾವು ಗೇದ್ರೆ ಉಂಟು ಗೇದ್ರಿಲ್ಲ, ಯಾರ ಕೈಲಿ ಅದ್ದಕ್ಕ ಇದನ್ನೆಲ್ಲ ನೋಡಕ. ಇದೇ ಆಗೋಯ್ತು ಕಚನಿ, ಈ ಸ್ಕೂಲ್ ಮಕ್ಕಳನ್ನ ಕಾಯ್ಕೊಂಡು ಕೂತ್ಕೊಳ್ಳೋದೇ ಆಗೋಯ್ತು 3 ಹೊತ್ತು ನಮ್ಮ ಮನೇಲಿ. ಅಕ್ಕವು ಮಲಕ, ಒಂದು ಅಕ್ಷರ ಕಲಿತಿಲ್ಲ ನಮ್ಮ ಮೈಕ. ಪುಸ್ತಕನೇ ಮುಟ್ತಿಲ್ಲ ಕಣಕ ಯಾವುವೇ ನಮ್ಮಲ್ಲಿ. ರಜಾ ಕೊಟ್ಟಿದ್ದು ಕಣಕ, ಪುಸ್ತಕನೂ ಮುಟ್ಟು ನೋಡ್ತಿಲ್ಲ, ಮನಗೂ ಬತ್ತಿಲ್ಲ ಕಣಕ. ಬತ್ತವೆ ಉಣ್ಕತ್ತವೆ ಓಡಾಯ್ತವೆ, ಇದೇ ಆಗೋಯ್ತು ನಮ್ಮ ಮೈಕ್ಳ ಕತೆ. ನನಗಂತೂ ಸಾಕು ಹೋಗ್ಬಿಡ್ದ ಕಣಕ. ಹ್ಞೂ ಕಚನಿ, ಇದೇ ಕಲ್ತಿರೋದು ನಮ್ಮ ಮೈಕ. ನಂಗಂತೂ ಸಾಕು ಹೋಗೋದ ಕಣವ. ಸ್ಕೂಲ್ಗೆ ಹೋಗೋ ಟೈಮ್ಲಿ ಆ ಪುಣ್ಯಾತ್ಮರು ಸ್ಕೂಲ್ಗೆ ಕುಂಡಿಸ್ಕೊಂಡು 4 ಗಂಟೆ 5 ಗಂಟೆಗೆ ಬಿಡೋರು. ಆಗ ಇದೇನಪ್ಪ ಈಗ 4 ಗಂಟೆ ಕೂರಿಸ್ಕತ್ತಾರಲ್ಲ, 5 ಗಂಟೆ ಕೂರಿಸ್ಕತ್ತಾರಲ್ಲ ಅಂತ ನಾವು ಅನ್ಕತ್ತಿದ. ಆದ್ರೆ ಈಗ ಚೆನ್ನಿ ಬೇಡ ಕಣಪ್ಪೋ, ಬೇಡ ಅನ್ಸ್ಬಿಡದೆ ಐಕ್ಳ ಕಥ. ಯಾರಿಗೂ ಬೇಡ ಅನ್ಸ್ಬಿಡ್ದಾಗ ಚೆನ್ನಿ. ಸುಮ್ಮನೆ ಸುತ್ತವ ಕಣಕ, ಗೋಲಿ ಗೆಜ್ಗೆ ಆಡ್ಕೊಂಡು ಅಲ್ಲಿ ತಿರಿಕೊಂಡು ಯಾವಾಗಲೂ ನಿಂತವ ಕಣಕ ಹೊರಗಡೆ. ಹ್ಞೂ ಕಚನಿ, ನಿಜ. ಅದಕ್ಕೆ ಸ್ಕೂಲ್ಗೆ ತೆಗೆದ್ಬಿಟ್ಟ ಅಂದ್ರೆ ಕೊರೋನಾ ಬಂದು ಮಕ್ಕಳ ಮೇಲೆ ಅಗತ್ಕಂದ. ಇದೇನ ಇವರು ನಂಗಂತೂ ಮಕ್ಕಳನ್ನ ನೋಡ್ಕೊಂಡು ಸಿಬ್ಬಿಡ್ದವದಾಗ ಚೆನ್ನಿ. ಹ್ಞೂ ಕಮಲಕ, ನೀನು ಹೇಳೋದು ಸರಿನೇ. ನಂಗಂತೂ ರೋಸ್ ಹೋಗ್ಬಿಡ್ದೆ. ಬೆಳಗಿನ ಸಾಯಂಕಾಲವರೆಗೆ ಐಕ್ಳ ಜೊತೆ ಆಡಿ ನಂಗಂತೂ ಸಿಬ್ಬಿಡ್ದವದ ಕಣಕ. ಹ್ಞೂ ಕಚನಿ, ನಂಗೂ ಅಷ್ಟೇ. ಈಗ ಸ್ಕೂಲ್ ಬಾಗಲ್ದಲ್ಲಿ ತೆಗೆದ್ಬಿಟ್ರೆ ಸಾಕು. ಆ ಮಾದಪ್ಪನಿಗೆ ಬೇಕಾದ್ರೆ ಒಂದು ಹಿಡಿದ ಹೊಡಿಸ್ಬಿಡ್ತೀನಿ ನೋಡವ. ಹ್ಞೂ ಕಮಲಕ, ನೀನು ಹೇಳೋದು ಸರಿಯಾಗದೆ. ಈಗ ಸಿಟಿ ಪಟ್ಟಿಲಿ ಕರೋನಾ ಗಿರೋನ ಅಂತವಲ್ಲ, ಬೇಕಾರೆ ಅಂತ ಜಾಗದಲ್ಲಿ ಅವರು ಸ್ಕೂಲ್ನ ಓಪನ್ ಮಾಡಿದ್ರು ನಡೀತದೆ. ಆದ್ರೆ ನಮ್ಮ ಹಳ್ಳಿ ಕಡೆ ಏನು ಕರೋನಾ ಗಿರೋನ ಏನೂ ಇಲ್ಲ, ತೆಗೆದ್ರೆ ವಾಸಿ ಅಲ್ವಕ. ಹ್ಞೂ ಕಚನಿ, ನೀನು ಹೇಳೋದು ಕರೆಕ್ಟ್ ಆಗದೆ. ನಮ್ಮ ಹಳ್ಳಿ ಕಡೆ ಕರೋನಾ ಗಿರೋನ ಏನೂ ಇಲ್ಲ. ಹೆಂಗೋ ನಮ್ಮ ಮೈಕ್ಳು 4 ಅಕ್ಷರ ಕಲ್ತ್ಕೊಂಡವ ಸ್ಕೂಲಿಗೆ ಹೋಗಿ. ನಮಗೂ ಅದೇ ಆಸೆ ಅಲ್ವಾ? ಏನಕ್ಕ ಮಲ್ಲಕ್ಕ, ಇದು ಎಲ್ಲ ಕಡೆ ಕರೋನಾ ಅನ್ಕೊಂಡು ಎಲ್ಲಿ ಹೋದ್ರು ಕರೋನಾ ಕಣಕ. ಬಸ್ಗೋರು ಹತ್ಸಲ್ಲ, ಟ್ರೈನ್ಗೋರು ಹತ್ಸಲ್ಲ, ಎಲ್ಲ ದೂರ ಒಳ್ಳೆ ನಾಯಿಗಳ ಕಣಕ್ಕೆ ಕೂರ್ಸಾರ ಕಣಕ ನಮ್ಮನ್ನ. ಹ್ಞೂ ಕಚನಿ, ನೀನು ಹೇಳೋದು ಕರೆಕ್ಟ್ ಆಗದೆ. ಈ ಐಗಳನ್ನ ನೋಡ್ಕೊಂಡು ನಮೀಗ ಕಮಲ ಕೂಲಿಗೆ ಹೋಗಂಗಿಲ್ಲ. ಇವನೇ ನೋಡ್ಕೊಳ್ಳೋದೇ ಆಗೋಯ್ತಲ್ಲ. ಇದೇ ಥರ ಹೋದ್ರೆ ಕಮಲ ಕೂಲಿಗೆ ಹೋಗಿದ್ರೆ ನಮ್ಮ ಹೊಟ್ಟೆಪಾಡಿ ಹೆಂಗವ ನಡೆಯೋದು? ಅದ್ರಲ್ಲಿ ಬೇರೆ ನಿಮ್ಮ ಅಣ್ಣ 3 ಹೊತ್ತು ಕುಡ್ಕೊಂಡು ಬಿದ್ದಿರ್ತಾನ ಕಮ್ಮಿ ಮನೇಲಿ. ಏನಮ್ಮೆ ಮಾಡೋದಿಚ್ಚಿನಿ, 1 ರೂಪಾಯಿ ಸಂಪಾದನೆ ಎಲ್ಲ ಕಚ್ಚಿನಿ ಅವನು. ನೆನ್ನೆ ಅದೆಲ್ಲ ಹೋಗಿದ್ನಂತ 200 ರೂಪಾಯಿ ಕೊಟ್ರಂತೆ. ಅದ್ರಲ್ಲಿ 150 ರೂಪಾಯಿ ಕೊಡ್ಕೊಂಡು 50 ರೂಪಾಯಿ ತಂದು ಕೊಟ್ಬಿಟ್ಟು ಸಂಸಾರ ಮಾಡಮೆ ಅಂತ ಕಚ್ಚಿನಿ. ಅದು ಯಾವ ಸಂಸಾರ ಮಾಡಿ ಇಂಥ ಕಟ್ಕೊಂಡು ನಾನು? ಚನಿ, ನೀನೇನಾರ ಅನ್ಕೊಳವ, ನಂಗಂತೂ ರೋಸ ತಗೋದಕ್ಕವ. ಇತ್ತಾಗ ನಮ್ಮ ಮನೆಯವ ಸರಿಯಿಲ್ಲ, ಕುಡ್ದು ಸಾಯ್ತಾನೆ. ಈ ಐಗಳನ್ನ ಕಂಟ್ರೋಲ್ ಮಾಡಕ್ ಆಯ್ತಿಲ್ಲ. ಇತ್ತಾಗ ಬತ್ತವ ಆತಾಗ ಓಡಾಯ್ತವೆ. ನಮ್ಗೆ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಹೇಳೋರು ಕೇಳೋರು ಯಾವ ಇಲ್ಲ ಮುಂಡೆವಕ್ಕ. ನಮ್ಮ ಮಕ್ಳುಗಳಿಗೆ ಏನು ಮಾಡೋದು ಅಂತ ಅರ್ಥನೇ ಆಯ್ತಿಲ್ಲ. ಹೋಗೋ ಚನಿ. ಹ್ಞೂ ಕಮಲಕ, ನೀನು ಹೇಳೋದು ನಿಜವೇ. ನನ್ನ ಮನೆಯವನು ಬರ್ತಾನೆ, ಈ ಪಡಿ ತಿಂತಾನೆ, ಗುಡು ಅಂತ ಓಡಾಯ್ತಾನೆ ಕಾಕ. ಏನಕ್ಕ ಮಾಡಿದೆವನ್ನ ಕಟ್ಕೊಂಡು ನಾನು. ಅಪ್ಪ ನನ್ನ ಕೈಲಂತೂ ಆಯ್ತಿಲ್ಲ, ಏನಾರ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸ್ಕೂಲ್ ಬಾಗಲ್ ತೆಗಿರಪ್ಪ, ನಿಮ್ಮ ಕೈ ಮುಗಿತೀನಿ ಫಸ್ಟು. ಮೇಸ್ಟ್ರುಗಳ್ಗ ಮೇಡಮ್ಗಳ್ಗ ದಯವಿಟ್ಟು ಕೈ ಮುಗಿದು ಕೇಳ್ತಾಯ್ತೀನಿ, ದಯವಿಟ್ಟು ಸ್ಕೂಲ್ ಬಾಗಿಲು ತೆಗೀರಿ. ನಮ್ಮ ಮೈಕಲ್ ರೂಢಿ ನಮ್ಮ ಕೈ ತಡೆಕಾಯ್ತಿಲ್ಲ. ಹ್ಞೂ ಕಮಲಕ, ಮೊನ್ನೆ ಮೇಷ್ಟು ಸಿಕ್ಕಿದ್ರು. ಏನ ನಿಮ್ಮ ಮಕ್ಳು ಹೆಂಗಿದ್ರು ಅಂತ ಕೇಳಿದ್ರು. ಏನು ಹೇಳಿ, ನಮ್ಮ ಮೈಕ ಸುತ್ತವ ತಿರ್ಕ ನಿಂತವ ಅಂತ ಹೇಳಕ್ಕಂತಾಗ ನಾವು ಮೇಸ್ಟ್ಗ. ಅಪ್ಪ ಸರ್ಕಾರದವ್ರೆ, ನಿಮ್ಮ ಕೈ ಬೇಕಾದ್ರೆ ಮುಗಿತೀನಿ. ನೀವು ಬೇರೆ ತಮ್ಮ ಏನಾರ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಈ ಸ್ಕೂಲ್ ಓಪನ್ ಮಾಡ್ಸಪ್ಪ ಸಾಕು ನಿಮ್ಗೆ. ಇತ್ತಾಗ ನಮ್ಮ ಹೊಟ್ಟೆ ಪಾಡ್ನೆ ನೋಡಮ್ಮ, ಇಲ್ಲ ಐಕಳ್ಳೆ ನೋಡಮ್ಮ, ನಂಗೆ ಆಗದಕ್ಕಪ್ಪ ನಮ್ಮ ಕಷ್ಟ. ಸರಿ ಕಣ ಮಲಕ, ಮತ್ತೆ ಸಿಗ್ತೀನಿ ನಾನು. ಐಕಳನ್ನ ಹುಡಿಕೊಂಡು ಹೋಗ್ಬೇಕು. ಅದೆಲ್ಲಿದಾವ ಪಸ್ಕ ಎತ್ತವ ಯಾವಾಗಲೂ ಉಣ್ಕೊಳ್ಳೋದು ತಿನ್ಕೊಳ್ಳೋದು ಓಡೋಗೋದು. ಅಯ್ಯೋ ಹಿಡ್ಕೊಂಬಂದು ಕೂಡಾಕದೆ ಸಾಕಾಗೋಯ್ತು ಕಣಕ. ಪಲ್ಲಿ ಮುದೆಗಳು ಎಲ್ಲಿದಾವ ಹುಡಿಕೊಬತ್ತೀನಿ. ಸರಿ ಕಣಕ, ನಾಳೆ ಸಿಗ್ತೀನಿ ನಾನು. ಸರಿ ಕಣಚನಿ, ನಾನು ಸಿಗ್ತೀನಿ. ನಾನು ನಮ್ಮ ಮೈಕಳನ್ನ ಹುಡುಕಕ್ಕೆ ಹೋಗ್ಬೇಕು. ಅದು ಎಲ್ಲಿದಾವ, ಅದೆಲ್ಲಿ ಪಸ್ಕೆ ಎತ್ತಿದಾವ. ಒಂದ್ ಕಡೆ ನಿಮ್ಮ ಅಣ್ಣಂದು, ಇನ್ನೊಂದ್ ಕಡೆ ನನ್ನ ಮಕ್ಕಳದು. ಇದು ಏನೋ ಇದೆಯಾ ಆಗೋಯ್ತು ನಮ್ಮ ಜೀವನ. ಹೋಗವ ತಾಯಿ.